ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಶಿರಾಡಿ ಘಾಟ್ ರೋಡ್ನಲ್ಲಿ ಒಂದು ಫ್ಯಾಮಿಲಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವಾಗ ಮಧ್ಯೆ ಸಿಗುವ ಈ ಶಿರಾಡಿ ಘಾಟ್ ರೋಡ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಭಯಂಕರವಾದ ಟರ್ನಿಂಗ್ಸ್ ಇರೋ ಈ ಘಾಟ್ ರಸ್ತೆ ಡ್ರೈವಿಂಗ್ ಮಾಡೋರಿಗೆ ಒಂದು ಚಾಲೆಂಜಿಂಗ್ ರಸ್ತೆಯಾಗಿ ಕಾಣಿಸುತ್ತೆ. ಅದೇ ಪ್ರಕೃತಿ ಪ್ರಿಯರು ಈ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಅವ್ರಿಗೆ ಇದೊಂದು ಸ್ವರ್ಗದ ಹಾಗೆ ಕಾಣಿಸುತ್ತೆ. ಆದರೆ ಇದೆಲ್ಲ ಬೆಳಗ್ಗೆ ಹೊತ್ತು ಮಾತ್ರ. ಸೂರ್ಯ ಮುಳುಗಿ ಕತ್ತಲಾಗ್ತಿದ್ದ ಹಾಗೇನೆ ಈ ಶಿರಾಡಿ ಘಾಟ್ ರೋಡ್ ಒಂದು ಹಾಂಟೆಡ್ ರಸ್ತೆಯಾಗಿ ಬದಲಾಗುತ್ತೆ. ಕತ್ತಲಾದ ಮೇಲೆ ಈ ರಸ್ತೆಯಲ್ಲಿ ಸತ್ತವರ ಆತ್ಮಗಳು ಓಡಾಡುತ್ತೆ. ಅಂಥ ಸಮಯದಲ್ಲಿ ಯಾರಾದರೂ ಈ ಘಾಟ್ ರಸ್ತೆಯಲ್ಲಿ ಓಡಾಡಿದ್ರೆ ಅಲ್ಲಿರುವ ಆತ್ಮಗಳು ಅವರನ್ನು ಸುಮ್ಮನೆ ಬಿಡೋದಿಲ್ಲ. ಇದೇ ರೀತಿಯೇ ಒಂದು ದಿನ ಮಧ್ಯರಾತ್ರಿ ಇದೇ ಶಿರಾಡಿ ಘಾಟ್ ರಸ್ತೆಯಲ್ಲಿ ಹೋಗುವಾಗ ಒಂದು ಫ್ಯಾಮಿಲಿಗೆ ಏನೆಲ್ಲ ಆಯಿತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಷ್ಟಕ್ಕೂ ಶಿರಾಡಿ ಘಾಟ್ ರಸ್ತೆಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಗಳ ಹೆಸರು ವಿನೋದ್, ಅನುಶ್ರೀ ಮತ್ತು ಅವಳ ತಂಗಿ ಪ್ರಣೀತಾ. ಇನ್ನು ಈ ಮೂವರಿಗೆ ಶಿರಾಡಿ ಘಾಟ್ ರಸ್ತೆಯಲ್ಲಿ ಅಂಥ ಒಂದು ಭಯಂಕರವಾದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2009ರಲ್ಲಿ. ಇನ್ನು ವಿನೋದ್ ಮತ್ತು ಅನುಶ್ರೀ ದಂಪತಿಗಳು ಬೆಂಗಳೂರಿನ ಬನಶಂಕರಿಯ ನಿವಾಸಿಯಾಗಿರ್ತಾರೆ. ಅನುಶ್ರೀ ತಂಗಿ ಪ್ರಣೀತಾ ಬೆಂಗಳೂರಿನಲ್ಲೇ ಅಕ್ಕನ ಜೊತೆ ಇದ್ದುಕೊಂಡು ಡಿಗ್ರಿ ಓದ್ತಾ ಇರ್ತಾರೆ. ಇನ್ನು ವಿನೋದ್ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ವಿನೋದ್ಗೆ ಒಂದು ಕಾರ್ ತಗೋಬೇಕು ಅಂತ ತುಂಬ ದಿನಗಳಿಂದ ಆಸೆ ಇರುತ್ತೆ. ಆದರೆ ಅದಕ್ಕೆ ಟೈಮ್ ಕೂಡಿ ಬರ್ತಾ ಇರಲಿಲ್ಲ. ಆದರೆ ಒಂದು ದಿನ ಕೊನೆಗೂ ವಿನೋದ್ ಕನಸು ನನಸಾಗುವ ದಿನ ಬಂದೇ ಬಿಡುತ್ತೆ. ವಿನೋದ್ ಅವರ ಆಸೆಯಂತೆ ಒಂದು ದಿನ ಶೋರೂಮ್ನಿಂದ ಮಾರುತಿ ಸುಜುಕಿ ಎರ್ಟಿಗಾ ಕಾರ್ನ ಖರೀದಿ ಮಾಡಿ ಮನೆ ಮುಂದೆ ತಂದು ನಿಲ್ಲಿಸೇ ಬಿಡ್ತಾರೆ. ವಿನೋದ್ ಕಾರ್ ತಗೊಂಡಿದ್ದನ್ನು ನೋಡಿ ಹೆಂಡತಿಯಾದ ಅನುಶ್ರೀ ಮತ್ತು ಅವಳ ತಂಗಿ ಪ್ರಣೀತಾ ಇಬ್ಬರು ತುಂಬ ಖುಷಿ ಪಡ್ತಾರೆ. ನೆಕ್ಸ್ಟ್ ಅವರು ಮಾಡಬೇಕಾಗಿದ್ದ ಕೆಲಸ ಕಾರ್ಗೆ ಪೂಜೆ ಮಾಡಿಸೋದು. ಹೆಂಡತಿಯಾದ ಅನುಶ್ರೀ ಅಲ್ಲೇ ಪಕ್ಕದ ಬೀದಿಯಲ್ಲಿರೋ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತ ಹೇಳ್ತಾರೆ. ಆದರೆ ವಿನೋದ್ ಅದಕ್ಕೆ ಒಪ್ಪೋದಿಲ್ಲ. ವಿನೋದ್ ಏನು ಹೇಳ್ತಾನೆ ಅಂದರೆ, ಫಸ್ಟ್ ನಮ್ಮ ಗಾಡಿಗೆ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸೋಣ, ಆಮೇಲೆ ಬರುವಾಗ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿಕೊಂಡು ಮನೆಗೆ ಬರೋಣ, ಆಯಿತಾ? ಮನೆಗೆ ಬಂದ ಮೇಲೆ ಇಲ್ಲಿ ಪೂಜೆ ಮಾಡಿಸಿ ಎಲ್ರಿಗೂ ಸ್ವೀಟ್ ಕೊಡೋಣ, ಏನಂತೀಯ ಅಂತ ಹೇಳ್ತಾನೆ. ಅದಕ್ಕೆ ಅನುಶ್ರೀ ಅವರು ಹೇಳಿದ್ದು ಕೂಡ ಕರೆಕ್ಟಾಗಿದೆ ಅಲ್ವಾ ಅಂತ ಹೇಳಿ, ಸರಿ ಆಯಿತು ಕಣ್ರಿ, ಹಾಗೆ ಮಾಡೋಣ ಅಂತ ಹೇಳ್ತಾರೆ. ಆಗ ವಿನೋದ್ ಒಂದು ಕೆಲಸ ಮಾಡೋಣ, ಬೆಳಗ್ಗೆ 5 ಗಂಟೆಗೆಲ್ಲ ನಾವು ಧರ್ಮಸ್ಥಳದಲ್ಲಿ ಇರಬೇಕು. ಅಷ್ಟೊತ್ತಿಗೆಲ್ಲ ನಾವು ಅಲ್ಲಿರಬೇಕು ಅಂದರೆ ನೈಟೆಲ್ಲ ಟ್ರಾವೆಲ್ ಮಾಡಬೇಕು. ನಾನು ಗಾಡಿ ಓಡಿಸೋದಕ್ಕೆ ರೆಡಿ, ಫುಲ್ ಜೋಶ್ನಲ್ಲಿದ್ದೀನಿ. ನೀವಿಬ್ಬರು ನನಗೆ ಕಂಪ್ನಿ ಕೊಟ್ಟರೆ ಸಾಕು, ಏನಂತೀರಾ ಅಂತ ಕೇಳ್ತಾನೆ. ಅದಕ್ಕೆ ಅನುಶ್ರೀ ಮತ್ತು ಪ್ರಣೀತಾ, ಓ ನಾವಿಬ್ಬರು ರೆಡಿನಪ್ಪ, ನೈಟ್ ಟೈಮ್ ಟ್ರಾವೆಲಿಂಗ್ ಅಂದರೆ ನಮಗೂ ಕೂಡ ತುಂಬ ಇಷ್ಟ. ಸಂಜೆ ಒಂದು 7 ಗಂಟೆ ಥರ ಮನೆ ಬಿಡೋಣ ಅಂತ ಮಾತಾಡಿಕೊಳ್ತಾರೆ. ಅದೇ ರೀತಿಯೇ ವಿನೋದ್, ಅನುಶ್ರೀ ಮತ್ತು ಪ್ರಣೀತಾ ಮೂವರು ಅವತ್ತು ರಾತ್ರಿ ಸುಮಾರು 7 ಗಂಟೆಗೆ ಹೊಸ ಕಾರ್ನಲ್ಲಿ ಧರ್ಮಸ್ಥಳಕ್ಕೆ ಹೊರಡ್ತಾರೆ. ಹೋಗುವಾಗ ಮೂವರು ದಾರಿಯಲ್ಲಿ ತುಂಬ ಚೆನ್ನಾಗಿ ಹಾಡುಗಳನ್ನು ಕೇಳ್ತಾ, ಜೋಕ್ಸ್ ಮಾಡ್ತಾ
ತುಂಬ ಎಂಜಾಯ್ ಮಾಡ್ತಾ ಹೋಗ್ತಾರೆ. ರಾತ್ರಿ ಸುಮಾರು 10 ಗಂಟೆ ಹಾಗೆ ಒಂದು ಹೋಟೆಲ್ನಲ್ಲಿ ಊಟ ಮುಗಿಸ್ಕೊಂಡು ಅವರ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾರೆ. ಆದರೆ ಹೋಗ್ತಾ ಹೋಗ್ತಾ ಅನುಶ್ರೀ ಮತ್ತು ಪ್ರಣೀತಾ ಇಬ್ಬರು ತಣ್ಣಗೆ ಗಾಳಿ ಬೀಸೋದಕ್ಕೆ ಕಾರ್ನಲ್ಲೇ ನಿದ್ದೆ ಹೋಗ್ಬಿಡ್ತಾರೆ. ಆಗ ವಿನೋದ್ ಬೇರೆ ದಾರಿ ಇಲ್ಲದೆ ಒಬ್ಬನೇ ಸೌಂಡ್ ಚಿಕ್ಕದಾಗಿ ಇಟ್ಕೊಂಡು ಹಾಡುಗಳನ್ನು ಕೇಳ್ತಾ ಕಾರ್ ಡ್ರೈವ್ ಮಾಡ್ತಾನೆ. ಈ ರೀತಿ ಮಧ್ಯರಾತ್ರಿ ಸುಮಾರು 1 ಗಂಟೆಗೆ ಅವರು ಹೋಗ್ತಾ ಇದ್ದ ಕಾರ್ ಶಿರಾಡಿ ಘಾಟ್ನ ತಲುಪುತ್ತೆ. ಅದು ಘಾಟ್ ರಸ್ತೆಯಾಗಿದ್ದರಿಂದ ವಿನೋದ್ ಕಾರ್ನ ನಿಧಾನಕ್ಕೆ ಓಡಿಸ್ತಾ ಇರ್ತಾನೆ. ಈ ರೀತಿ ಸ್ವಲ್ಪ ಹೊತ್ತಾದ ಮೇಲೆ ವಿನೋದ್ ಶಿರಾಡಿ ಘಾಟ್ನ ಒಂದು ವ್ಯೂ ಪಾಯಿಂಟ್ ಹತ್ರ ಕಾರ್ ಸ್ಟಾಪ್ ಮಾಡ್ತಾನೆ. ಕಾರ್ ಒಳಗೆ ಮಲಗಿದ್ದ ಅನುಶ್ರೀ ಮತ್ತು ಪ್ರಣೀತಾ ಇಬ್ಬರನ್ನ ಆಹಾಹಾಹಾ ಮಲ್ಕೊಂಡಿರೋದು ನೋಡು ಹೆಂಗೆ ಮಲಗಿದ್ದಾರೆ, ಕಂಪ್ನಿ ಕೊಡ್ರೋ ಅಂತ ಕೇಳಿದ್ರೆ ಚೆನ್ನಾಗಿ ತಿಂದುಬಿಟ್ಟು ನಿದ್ದೆ ಹೊಡಿತಾ ಇದ್ದಾರೆ. ಎದ್ದೇಳ್ರಿ ಸಾಕು, ನಿದ್ದೆ ಮಾಡಿದ್ದು ನೋಡಿ, ವ್ಯೂ ಪಾಯಿಂಟ್ ಬಂತು, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ಇಳಿದು ಆಚೆ ಬನ್ನಿ ನೋಡಿ ಅಂತ ಹೇಳಿ ಅವರಿಬ್ಬರನ್ನ ನಿದ್ದೆಯಿಂದ ಎಬ್ಬರಿಸ್ತಾನೆ. ಆಗ ಅವರಿಬ್ಬರು ನಿದ್ದೆಯಿಂದ ಎದ್ದು ಕಾರ್ ಇಳಿದು ಆಚೆ ಬಂದು ಆ ಕತ್ತಲಲ್ಲೇ ವ್ಯೂ ಪಾಯಿಂಟ್ ನೋಡ್ತಾ ಇರ್ತಾರೆ. ಹೀಗೆ ಅವರು ಆ ವ್ಯೂ ಪಾಯಿಂಟ್ನ ನೋಡ್ತಾ ಇರಬೇಕಾದ್ರೆ ವಿನೋದ್ಗೆ ಕಾರ್ ಡೋರ್ನ ಯಾರೋ ಓಪನ್ ಮಾಡಿದ ಹಾಗೆ ಶಬ್ದ ಕೇಳಿಸುತ್ತೆ. ಆಗ ವಿನೋದ್ ಹಿಂದೆ ತಿರುಗಿ ಕಾರ್ ಕಡೆಗೆ ನೋಡಿದಾಗ ಕಾರ್ ಹತ್ರ ಯಾರೂ ಇರಲಿಲ್ಲ. ಕಾರ್ ಎಲ್ಲ ಡೋರ್ಗಳು ಕ್ಲೋಸ್ ಆಗಿತ್ತು. ಹೀಗೆ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆ ಮೂವರು ಮತ್ತೆ ಕಾರ್ ಹತ್ಕೊಂಡು ಅವರ ಜರ್ನಿಯನ್ನು ಶುರು ಮಾಡ್ತಾರೆ. ಈ ರೀತಿ ವಿನೋದ್, ಅನುಶ್ರೀ, ಪ್ರಣೀತಾ ಮೂವರು ಮತ್ತೆ ಕಾರ್ನಲ್ಲಿ ಜೋಕ್ಸ್ ಮಾಡ್ತಾ ಹಾಡುಗಳನ್ನು ಕೇಳ್ತಾ ಹೋಗ್ತಾ ಇರ್ತಾರೆ. ಇದ್ದಕ್ಕಿದ್ದ ಹಾಗೆ ಅವರು ಹಾಡು ಕೇಳ್ತಾ ಇದ್ದ ರೇಡಿಯೋ ನಿಂತೋಗ್ಬಿಡುತ್ತೆ. ಆಗ ವಿನೋದ್, ಇದ್ಯಾಕೆ ಹಾಡು ಬರೋದು ನಿಂತೋಯ್ತು, ಏನಾಯ್ತಪ್ಪ ಇದಕ್ಕೆ ಅಂತ ಎಲ್ಲ ರೇಡಿಯೋ ಬಟನ್ಗಳನ್ನು ಪ್ರೆಸ್ ಮಾಡ್ತಾರೆ. ಆದರೆ ಯಾವ ಸ್ಟೇಷನ್ ಚೇಂಜ್ ಮಾಡಿದ್ರು ಹಾಡು ಮಾತ್ರ ಬರ್ತಾ ಇರಲಿಲ್ಲ. ಆಗ ವಿನೋದ್, ಓ ಇದು ಘಾಟ್ ಸೆಕ್ಷನ್ ಅಲ್ವಾ, ಇಲ್ಲಿ ಸಿಗ್ನಲ್ ಸರಿಯಾಗಿ ಸಿಗೋದಿಲ್ಲ, ಅದಕ್ಕೆ ಹಾಡು ಬರ್ತಾ ಇಲ್ಲ, ಹೋಗಲಿ ಬಿಡು ಅಂತ ಹೇಳಿ ಆಫ್ ಮಾಡಿಬಿಡ್ತಾರೆ. ನಂತರ ವಿನೋದ್ ನಾರ್ಮಲ್ ಆಗಿ ಕಾರ್ನಲ್ಲಿ ಕೂತಿದ್ದ ಅನುಶ್ರೀ ಮತ್ತು ಪ್ರಣೀತಾ ಇವರಿಬ್ಬರ ಜೊತೆ ಮಾತಾಡ್ತಾ ಕಾರ್ ಡ್ರೈವ್ ಮಾಡ್ತಾ ಇರ್ತಾರೆ. ಈ ರೀತಿ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ವಿನೋದ್ ಗಮನ ಹಾಗೆ ಸುಮ್ಮನೆ ಕಾರ್ ಒಳಗಿದ್ದ ಮಿರರ್ ಕಡೆಗೆ ಹೋಗುತ್ತೆ. ಅಲ್ಲಿ ಮಿರರ್ನಲ್ಲಿ ಕಂಡ ದೃಶ್ಯವನ್ನು ನೋಡಿ ವಿನೋದ್ ಎದೆ ಬಡಿತ ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತಕ್ಷಣ ವಿನೋದ್ ಸಡನ್ ಬ್ರೇಕ್ ಹಾಕಿ ಕಾರ್ನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಗಾಬರಿಯಿಂದ ಕಾರಿಂದ ಕೆಳಗಿಳಿದು ಓಡೋಗಿ ಕಾರ್ ಡಿಕ್ಕಿ ಓಪನ್ ಮಾಡಿ ನೋಡ್ತಾರೆ. ಆದರೆ ಆಗ ವಿನೋದ್ಗೆ ಕಾರ್ ಡಿಕ್ಕಿಯಲ್ಲಿ ಲಗ್ಗೇಜ್ ಬ್ಯಾಗ್ಗಳನ್ನು ಬಿಟ್ಟರೆ ಏನಂದರೆ ಏನೂ ಕಾಣಿಸ್ಲಿಲ್ಲ. ವಿನೋದ್ ಗಾಬರಿಯನ್ನು ನೋಡಿ ಹೆಂಡತಿಯಾದ ಅನುಶ್ರೀ, ಏನಾಯಿತು ವಿನೋದ್, ಯಾಕೆ ಅಷ್ಟು ಸಡನ್ನಾಗಿ ಬ್ರೇಕ್ ಹಾಕ್ಬಿಟ್ರಿ ಅಂತ ಕೇಳ್ತಾಳೆ. ಆಗ ವಿನೋದ್ ತುಂಬ ಭಯದಲ್ಲಿ, ಅನು ನಾನು ನೋಡಿದ್ದು ಸುಳ್ಳ ನಿಜಾನ ಗೊತ್ತಾಗ್ತಿಲ್ಲ ಅನು ಅಂತ ಹೇಳ್ತಾನೆ. ಆಗ ಅನುಶ್ರೀ, ಏನು ವಿನೋದ್, ಏನು ನೋಡಿದೆ ಅಂತ ಕೇಳ್ತಾಳೆ. ಅದಕ್ಕೆ ವಿನೋದ್, ಅನು ನಾನು ಮಿರರ್ನಲ್ಲಿ ನಿಮ್ಮನ್ನು ಮಾತಾಡ್ಸೋವಾಗ ಹಾಗೆ ಸುಮ್ಮನೆ ಮುಂದೆ ಮಿರರ್ನಲ್ಲಿ ನಿಮ್ಮನ್ನು ನೋಡೋಣ ಅಂತ ನೋಡಿದೆ ಅಷ್ಟೇ. ಆದರೆ ಮಧ್ಯದಲ್ಲಿ ನೀವಿಬ್ಬರು ಕೂತಿದ್ರಿ, ಹಿಂದೆ ಡಿಕ್ಕಿಯಲ್ಲಿರೋ ಸೀಟ್ನಲ್ಲಿ ಯಾರೋ ಒಬ್ಳು ಹೆಂಗಸು ಕೂತ್ಕೊಂಡಿದ್ಲು, ಅವಳು ನೋಡೋದಕ್ಕೆ ಎಷ್ಟು ಭಯಂಕರವಾಗಿದ್ಲು ಗೊತ್ತಾ, ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನಿಸ್ತಾ ಇದೆ ಅನು ಅಂತ ಹೇಳ್ತಾನೆ. ಆಗ ಅನುಶ್ರೀ ಮತ್ತು ಪ್ರಣೀತಾ ಇಬ್ಬರು ವಿನೋದ್ ಹೇಳಿದ್ದನ್ನು ಕೇಳಿ ಭಯಕ್ಕೆ
ಕಾರಿಂದ ಕೆಳಗೆ ಇಳಿದು ಬಿಡ್ತಾರೆ. ಮೂವರು ಆ ಕತ್ತಲಲ್ಲಿ ಅದರ ಬಗ್ಗೆನೇ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ರೀತಿ ಅವರು ಮಾತಾಡ್ತಾ ಇರಬೇಕಾದ್ರೆ ಅವರು ಮೂವರಿಗೂ ಅವರು ನಿಂತ್ಕೊಂಡಿರೋ ಜಾಗದಲ್ಲಿ ಅವ್ರು ಮಾತ್ರ ಅಲ್ಲ, ಅವರ ಜೊತೆಗೆ ಕಣ್ಣಿಗೆ ಕಾಣದ ಯಾವುದೋ ಒಂದು ಶಕ್ತಿ ಇದೆ ಅಂತ ಮನಸ್ಸಿಗೆ ಅನಿಸುತ್ತೆ. ಆಗ ವಿನೋದ್ ಇನ್ನೂ ಜಾಸ್ತಿ ಹೊತ್ತು ನಾವು ಇಲ್ಲೇ ಇರೋದು ಒಳ್ಳೆಯದಲ್ಲ, ಬೇಗ ಹೋಗ್ಬಿಡೋಣ ಅಂತ ಹೇಳಿ ಅವರಿಬ್ಬರನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾನೆ. ಭಯಕ್ಕೆ ವಿನೋದ್ ಆಗಾಗ ಮಿರರ್ನಲ್ಲಿ ಹಿಂದೆ ನೋಡ್ತಾನೆ ಇರ್ತಾನೆ. ಈ ರೀತಿ ಒಂದು ಸ್ವಲ್ಪ ಹೊತ್ತು ಕಳೆದ ಮೇಲೆ ಲೈಟಾಗಿ ತುಂತುರು ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲೇ ಕತ್ತಲು ಬೇರೆ, ಆ ಕತ್ತಲ ಜೊತೆಗೆ ಈಗ ಮಳೆ ಬೇರೆ ಬೀಳ್ತಾ ಇರುತ್ತೆ. ವಿನೋದ್ಗೆ ಕಾರ್ನ ಡ್ರೈವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಅಡ್ಜಸ್ಟ್ ಮಾಡಿಕೊಂಡು ವಿನೋದ್ ಕಾರ್ನ ಓಡಿಸ್ತಾ ಇರ್ತಾನೆ. ಮತ್ತೆ ಸ್ವಲ್ಪ ಹೊತ್ತಿಗೆಲ್ಲ ಮಳೆ ನಿಂತು ಹೋಗುತ್ತೆ. ಇದರಿಂದ ಸ್ವಲ್ಪ ಸಮಾಧಾನ ಮಾಡಿಕೊಂಡ ವಿನೋದ್ ನಿಧಾನಕ್ಕೆ ಗಾಡಿ ಓಡಿಸ್ತಾನೆ. ಈ ರೀತಿ ಶಿರಾಡಿ ರಸ್ತೆಯಲ್ಲಿ ಅರ್ಧ ದಾರಿಯನ್ನು ಇವರು ಕಂಪ್ಲೀಟ್ ಮಾಡಿರ್ತಾರೆ. ಆದರೆ ವಿನೋದ್ಗೆ ಆ ಶಿರಾಡಿ ಘಾಟ್ ರೋಡ್ನಲ್ಲಿದ್ದ ಆ ದೆವ್ವದ ಕಾಟ ತಪ್ಪೋದಿಲ್ಲ. ಯಾಕಂದರೆ ಕಾರ್ ಡ್ರೈವ್ ಮಾಡ್ತಾ ಇದ್ದ ವಿನೋದ್ಗೆ ಒಂದಷ್ಟು ದೂರದಲ್ಲಿ ರೋಡ್ ಮಧ್ಯದಲ್ಲಿ ಯಾರೋ ಒಬ್ಬರು ನಿಂತ್ಕೊಂಡಿರೋ ಥರ ಅನಿಸುತ್ತೆ. ವಿನೋದ್ ಆಲ್ಮೋಸ್ಟ್ ಹತ್ತಿರಕ್ಕೆ ಹೋಗಿ ಕಾರ್ನ ನಿಲ್ಲಿಸ್ತಾನೆ. ಅಷ್ಟೇ ವಿನೋದ್ಗೆ ಕೈ ಕಾಲೆಲ್ಲ ನಡುಗೋಗುತ್ತೆ. ಯಾಕಂದರೆ ಇದಕ್ಕೂ ಮುಂಚೆಯಷ್ಟೇ ವಿನೋದ್ ಕಾರ್ನಲ್ಲಿ ನೋಡಿದ ಅದೇ ಹೆಂಗಸು ಈಗ ರಸ್ತೆ ಮಧ್ಯದಲ್ಲಿ ಇವರಿಗೋಸ್ಕರನೇ ಕಾಯ್ತಾ ನಿಂತಿದ್ಲು. ಆಗ ವಿನೋದ್, ಅನುಶ್ರೀ ಮತ್ತು ಪ್ರಣೀತಾ ಇವರು 3 ಜನಕ್ಕೂ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಕಾರ್ನಲ್ಲೇ ಕೂತ್ಕೊಂಡು ಭಯಕ್ಕೆ ಜೋರಾಗಿ ಕಿರ್ಚಾಡ್ತಾರೆ. ಆದರೆ ಎಷ್ಟು ಕಿರ್ಚಾಡಿದ್ರೆ ಏನು ಪ್ರಯೋಜನ? ಮಧ್ಯರಾತ್ರಿಯಲ್ಲಿ ಆ ಘಾಟ್ ರಸ್ತೆಯಲ್ಲಿ ಅವರ ಸಹಾಯಕ್ಕೆ ಅಂತ ಯಾರೂ ಬರೋದಿಲ್ಲ. ವಿನೋದ್ ಮಾತ್ರ ಇನ್ನಷ್ಟೇ, ನಮ್ಮ 3 ಕತೆ ಮುಗಿದೋಯ್ತು, ಇನ್ನು ನಾವು ಮನೆಗೆ ಹೋಗೋದೆ ಹೆಣವಾಗಿ ಅಂತ ಅಂದ್ಕೊಂಡ್ಬಿಡ್ತಾನೆ. ದೇವ್ರೇ, ಹೇಗಾದರೂ ಮಾಡಿ ನಮ್ಮನ್ನು ಕಾಪಾಡು, ಈ ದೆವ್ವದ ಕೈಯಿಂದ ನಮ್ಮನ್ನು ತಪ್ಪಿಸು ಅಂತ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ಮನಸ್ಸಿನಲ್ಲಿ ಬೇಡ್ಕೋತಾರೆ ಅಷ್ಟೇ. ಅದೇ ಟೈಮ್ಗೆ ಅವರ ಹಿಂದ್ಗಡೆಯಿಂದ ಯಾವುದೋ ಒಂದು ದೊಡ್ಡ ಲಾರಿ ಬರುತ್ತೆ. ಆಗ ವಿನೋದ್ ಹಿಂದೆ ತಿರುಗಿ ಮುಂದೆ ತಿರುಗುವಷ್ಟರಲ್ಲೇ ಅವನ ಕಾರ್ ಎದುರಿಗಿದ್ದ ಆ ಆಕೃತಿ ಮಾಯವಾಗಿ ಹೋಗಿರುತ್ತೆ. ಇಷ್ಟೇ ಸಾಕು ಅಂತ ಹೇಳಿ ವಿನೋದ್ ಆ ಲಾರಿಯನ್ನು ಹಿಂಬಾಲಿಸ್ಕೊಂಡೆ ಅದರ ಹಿಂದೆನೇ ಬಂದು ಬಿಡ್ತಾರೆ. ಕೊನೆಗೆ ಬೆಳಗ್ಗಿನ ಜಾವ 3:30-4 ಗಂಟೆಯಲ್ಲಿ ಅವರು ಧರ್ಮಸ್ಥಳ ಸೇರ್ತಾರೆ. ಅಲ್ಲಿ ಪೂಜೆ ಮಾಡಿಸ್ಕೊಂಡು, ದೇವ್ರೆ ಇನ್ಯಾವತ್ತೂ ಈ ರೀತಿ ಆಗದೆ ಇರೋ ಥರ ನೋಡ್ಕೊಳ್ಳಪ್ಪ ಅಂತ ಕೈ ಮುಗಿದು ವಾಪಸ್ ಮನೆಗೆ ಬರ್ತಾರೆ. ಇದು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವಾಗ ಮಧ್ಯದಲ್ಲಿ ಶಿರಾಡಿ ಘಾಟ್ ರೋಡ್ನಲ್ಲಿ ಒಂದು ಫ್ಯಾಮಿಲಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.